ನಮಸ್ಕಾರ. ಇವತ್ತೊಂದು ರೆಸಿಪಿ ಮಾಡ್ತೀನಿ. ನಿಂಬೆಹಣ್ಣಿನ ಚಟ್ನಿ ಭಾಳ ಸುಲಭವಾಗಿ ಮಾಡ್ತೀನಿ. ಭಾಳ ಹೆಲ್ದಿ ಇರುತ್ತೆ ಐಟಮು. ವಿಶೇಷವಾಗಿ ಬ್ಯಾಚುಲರ್ ಈ ಸ್ಟೂಡೆಂಟ್ಗಳು ಅಥವಾ ಜಾಬ್ ಮಾಡೋ ರೂಮಲ್ಲಿ ಇರ್ತಾರಲ್ಲ, ಬಿಸಿ ಅನ್ನಕ್ಕೆ ಈ ಚಟ್ನಿ, ನಿಂಬೆಹಣ್ಣಿನ ಚಟ್ನಿ ಬೆಸ್ಟ್ ಕಾಂಬಿನೇಷನ್. ಸರಳವಾದ ರೀತಿಯಲ್ಲಿದೆ, ಯಾರು ಬೇಕಾದ್ರೂ ಮಾಡಬಹುದು. ಏನೇ ಮಾಡಿ ಹೆಲ್ದಿ ಫುಡ್ ಮನೆಯಲ್ಲೇ ಮಾಡಿ ಮನೆಯಲ್ಲೇ ತಿನ್ನಿ. ಹೊರಗಿನ ಪದಾರ್ಥ ಯಾವತ್ತೂ ತಿನ್ಲಕ್ಕೆ ಹೋಗಬೇಡಿ. 8ರಿಂದ 10 ನಿಂಬೆಹಣ್ಣು ತಗೊಂಡೇನ್ರಿ. ಹಾಗೆ ಅದ್ರ ಜೊತೆ 4 ನಿಂಬೆಹಣ್ಣು ಬೇರೆ ರಸ ಮಾಡಿ ಇಟ್ಕೊಂಡೇನಿ. ಅರ್ಧ ಸೊಪ್ಪಿ ಸುಲಿದ್ರೆ ಸಾಕ್ರಿ. ಪೂರ್ಣ ಸುಲಿಯೋದು ಬೇಕಾಗಲ್ಲ. ಸ್ವಲ್ಪ ಸೊಪ್ಪಿ ಒಳಗಡೆ ಇರಬೇಕು ನೋಡ್ರಿ. ಈ ಥರ ಸೊಪ್ಪಿ ತೆಗೆದ್ರೆ ಸಾಕು. ಅರ್ಧ ತೆಗೆದ್ರೆ ಸಾಕ್ರಿ. ನೋಡ್ರಿ, ನಿಂಬೆಹಣ್ಣು ಹೆಚ್ಚುವಾಗ ಆ ಬೀಜ ಬರಬಾರ್ದು ಅಂದ್ರೆ ಹೆಂಗೆ ಹೆಚ್ಚಬೇಕನ್ನೋದೊಂದು ಥಿಯರಿ ಇದೆ, ಹೇಳ್ತೀನಿ ಬರ್ರಿ. ನೋಡಿ, ಸಲ ಸೈಡಲ್ಲಿ 4 ತುಕಡಿ ಮಾಡ್ಕೊಂಬಿಡ್ರಿ. ನಡಬರ್ಕ ಸ್ವಲ್ಪ ಉಳಿತದ್ರಿ, ಅದ್ರೊಳಗೆ ಬೀಜ ಉಳಿತಾವ. ಅದು ಆಮೇಲೆ ಹಿಂಡಿ ಸೋಸಿ ರಸ ಹಾಕಿದ್ರೆ ಸಾಕು, ಕಲ್ಕೊಳ್ಳುತ್ತೆ ಎಲ್ಲ. ಈಗ ನೋಡ್ರಿ, ಎಲ್ಲ ಕಟ್ಟಾದ ನಂತರ ಇದಕ್ಕೇನೇನು ಸಾಮಗ್ರಿಗಳು ಬೇಕಂತ ಹೇಳ್ತೀನಿ. ಇದು ಬೇಕಾದ ಪದಾರ್ಥಗಳು ನೋಡ್ರಿ: ಉಪ್ಪ, ಸ್ವಲ್ಪ ಸಾಸಿವೆ ಜೀರಿಗೆ ಮಿಕ್ಸ್ ಪುಡಿ ಮಾಡಿದ್ದು, ಖಾರ ಪುಡಿ, ಸಕ್ಕರೆ, ಹಿಂಗ. ಎಲ್ಲ ಪದಾರ್ಥ ಹಾಕ್ತೀನಿ ನೋಡ್ರಿ. ಅದಕ್ಕೆ ಈ ನಿಂಬೆಹಣ್ಣಿನ ಚಟ್ನಿಗೆ ಸ್ವಲ್ಪ ಉಪ್ಪು ಜಾಸ್ತಿನೇ ಹಿಡಿತದ. ಹಿಂಗ 2 ಚಮಚ ಹಿಂಗ ಹಾಕ್ತೀನಿ. ಸಾಸಿವೆ ಪುಡಿ, ಖಾರ ಪುಡಿ ಚಮಚಲ್ಲಿ 4 ಚಮಚ ಹಾಕ್ತೀನಿ. ಇದು ಉಪ್ಪು ಎಷ್ಟು ಹಾಕ್ತೀರಿ ಅಷ್ಟೇ ಸಕ್ಕರೆ ಹಾಕಬೇಕು. ಈಗ ಬೀಜ ಇದ್ದ ನಿಂಬೆಹಣ್ಣು ಅವಲ್ರಿ, ಈಗ ಹಿಂಡ್ಕೊಂಡ್ಬಿಡ್ತೀವಿ. ಇದ್ರಾಗ ದೊಡ್ಡದಾಗಿ ಅಡುಗೆ ಮಾಡ್ತೀನಿ ರೀ. ಚಿಕ್ಕ ರೆಸಿಪಿ ಮಾಡಿ ವಿಡಿಯೋ ಮಾಡಿಬಿಡ್ತೀನಿ ನೋಡಿ. ಅವಾಗ ದೊಡ್ಡ ಅಡುಗೆ ಮಾಡುವಾಗ ವಿಡಿಯೋ ಮಾಡ್ಲಿಕ್ಕೆ ಆಗಲ್ಲ. ಅದಕ್ಕೆ ಮನೆಯಲ್ಲಿ ಚಿಕ್ಕದಾಗಿ ರೆಸಿಪಿ ಮಾಡಿಬಿಡ್ತೀನಿ ರೀ. ನಿಂಬೆಹಣ್ಣು ರಸ ಎಲ್ಲ ಹಿಂಡ್ಕೊಂಡು ಎಲ್ಲ ಮಿಕ್ಸ್ ಮಾಡ್ಕೊಂಡ್ಬಿಡ್ತೀನಿ ರೀ. ಎಲ್ಲ ಕಲಸಿಟ್ಟು ಪದಾರ್ಥ ಈ ಮಿಕ್ಸರ್ನಲ್ಲಿ ಹಾಕ್ತೀನಿ ರೀ. ಒಂದು ರೌಂಡ್ ಮಿಕ್ಸರ್ ಮಾಡ್ತೀನಿ ನೋಡ್ರಿ. ಅತಿ ಸಣ್ಣ ಹಾಕ್ಬಾರ್ದು, ಸ್ವಲ್ಪ ಮೀಡಿಯಮು, ಅತಿ ದಪ್ಪನ ಇರಬಾರ್ದು. ಮಿಕ್ಸರ್ ಮಾಡಿ ತೆಗಿತೇನೆ ರೀ. ಇದು ಸ್ಪೆಷಲಿ ಬಿಸಿ ಅನ್ನ ಜೊತೆ ಭಾಳ ಕಾಂಬಿನೇಷನ್ ಚಲೋ ಇರ್ತದೆ ರೀ. ಅದರಲ್ಲೂ ಭಕ್ರಿ ರೊಟ್ಟಿ ಜೊತೆ, ಚಪಾತಿ ಜೊತೆ ತಿನ್ಬೋದು. ಸ್ವಲ್ಪ ಅರಿಶಿನ ಪುಡಿ ಹಾಕ್ತೀನಿ ಇದಕ್ಕೆ ನೋಡ್ರಿ. ಇದಕ್ಕೆ ಸಕ್ಕರೆ, ಉಪ್ಪು, ಖಾರ ಪುಡಿ, ಹುಳಿ ಇದು ಸರಿ ಸಮಾನ ಇರ್ತದೆ ರೀ. ಅದಕ್ಕೆ ಇದು ಒಂಥರ ಟೇಸ್ಟ್ ಹೆಂಗೆ ಆಗ್ತದೆ ಅಂದ್ರೆ ಸಿಹಿ ಹುಳಿ ಖಾರ ಈ ಥರ ಹತ್ತದ ರೀ. ಇದು ಪ್ರತಿಯೊಂದು ಐಟಮ್ಗೂ ಸೂಟ್ ಆಗ್ತದೆ. ಒಂದ್ಸಲ ಮನೇಲಿ ಮಾಡಿ ನೋಡಿ. ಇಷ್ಟ ಆದರೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಹಳ ಸುಲಭವಾದ ವಿಧಾನ ರೀ ಇದು. ನಿಂಬೆಹಣ್ಣಿನ ಚಟ್ನಿ ಹೆಣ್ಮಕ್ಳು ಗಂಡು ಮಕ್ಕಳು ಯಾರು ಮಾಡ್ಬೋದು. ಒಂದ್ಸಲ ಮಾಡಿ ನೋಡಿ. ಧನ್ಯವಾದಗಳು. ನೆಕ್ಸ್ಟ್ ಟೈಮ್ ಮತ್ತೊಂದು ರೆಸಿಪಿ ತೊಗೊಂಬರ್ತೀನಿ. ಏನೇ ಪದಾರ್ಥ ಮಾಡಿ ಮನೆಯಲ್ಲಿ ತಿನ್ನಿ.